ಭಾಗ 4. ರವಿಯ ಮನೆಗೆ ಪ್ರಿಯಾ ಸರ್ಪ್ರೈಸ್ ಭೇಟಿ. ತೋಟದ ಮನೆಯ ಏಕಾಂತ ಮತ್ತು ಹೈ ವೋಲ್ಟೇಜ್ ಸರ್ವಿಸಿಂಗ್. ಮನೆಯಲ್ಲಿ ಅಣ್ಣ ರಘು ಬಂದು ಬಾಗಿಲು ತಟ್ಟಿದ ಮೇಲೆ ಉಂಟಾದ ಆ ವೈರಿಂಗ್ ಶಾರ್ಟ್ ಸರ್ಕ್ಯೂಟ್ನಿಂದ ಪ್ರಿಯಾ ಪೂರ್ತಿಯಾಗಿ ಕೆಂಗೆಟ್ಟಿರಲಿಲ್ಲ. ಬದಲಾಗಿ ಅವಳ ತನುವಿನಲ್ಲಿ ಪ್ರೇಮದ ಕಿಚ್ಚು ಇನ್ನೂ ಹೆಚ್ಚಾಗಿತ್ತು. ಮಾರನೇ ದಿನ ಮಧ್ಯಾಹ್ನ ಅಣ್ಣ ರಘು ಯಾವುದೋ ಕೆಲಸದ ಮೇಲೆ ಪೇಟೆಗೆ ಹೋಗಿದ್ದನ್ನು ಖಚಿತಪಡಿಸಿಕೊಂಡ ಪ್ರಿಯಾ, ತನ್ನ ಅದೇ ಮಾದಕ ಪರ್ಪಲ್ ಪೆಪ್ಸಿ ಟೀ ಶರ್ಟ್ ಧರಿಸಿ, ದೇವಸ್ಥಾನಕ್ಕೆ ಹೋಗುತ್ತೇನೆ ಎಂದು ಮನೆಯಲ್ಲಿ ಸುಳ್ಳು ಹೇಳಿ ಸೀದಾ ರವಿಯ ತೋಟದ ಮನೆಯ ಕಡೆಗೆ ತನ್ನ ಸ್ಕೂಟರ್ ಓಡಿಸಿದಳು. ರವಿಯ ತೋಟದ ಮನೆಯು ಊರಿನ ಹೊರವಲಯದಲ್ಲಿತ್ತು. ಸುತ್ತಲೂ ಮಾವಿನ ಮರಗಳು ಮತ್ತು ತೆಂಗಿನ ತೋಟಗಳಿದ್ದು, ಆ ಏಕಾಂತವು ಯಾವುದೇ ಸೀಕ್ರೆಟ್ ಪ್ರಾಜೆಕ್ಟ್ಗೆ ಪರ್ಫೆಕ್ಟ್ ಆಗಿತ್ತು. ರವಿಯಲ್ಲಿ ತನ್ನ ಹಳೆಯ ಇಂಜಿನ್ ಒಂದನ್ನು ರಿಪೇರಿ ಮಾಡುತ್ತಾ ಬೆವರುತ್ತಾ ಕುಳಿತಿದ್ದನು. ಪ್ರಿಯಾ ಸದ್ದಿಲ್ಲದೆ ಹಿಂದಿನಿಂದ ಬಂದು ಅವನ ಕಣ್ಣುಗಳನ್ನು ತನ್ನ ಮೃದುವಾದ ಕೈಗಳಿಂದ ಮುಚ್ಚಿದಳು. ಯಾರಿದು? ನನ್ನ ಸಿಸ್ಟಮ್ ಹ್ಯಾಕ್ ಮಾಡೋಕೆ ಬಂದಿರೋ ಈ ಹೊಸ ಮಾದಕ ವೈರಸ್ ಯಾರು? ಎಂದು ರವಿ ನಗುತ್ತಾ ಕೇಳಿದನು. ಪ್ರಿಯಾ ಅವನ ಕಿವಿ ಹತ್ತಿರ ಹೋಗಿ, ರವಿಯವರೇ, ನಿಮ್ಮ ಹಳೆಯ ನೆಟ್ವರ್ಕ್ ಈಗ 5G ಸ್ಪೀಡ್ನಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ. ಈಗಲಾದರೂ ಲಾಗಿನ್ ಆಗ್ತೀರಾ ಅಥವಾ ಇನ್ನೂ ವೇಟ್ ಮಾಡಿಸ್ತೀರಾ? ಎಂದು ಸಖತ್ ಡಬಲ್ ಮೀನಿಂಗ್ನಲ್ಲಿ ಪಿಸುಗುಟ್ಟಿದಳು. ರವಿ ತಿರುಗಿ ನೋಡಿದಂಗಾದನು. ಅವಳ ಆ ಪರ್ಪಲ್ ಟೀ ಶರ್ಟ್ ಮತ್ತು ಬಿಗಿಯಾದ ಸ್ಕರ್ಟ್ ಅವಳ ಸೌಂದರ್ಯವನ್ನು ಇನ್ನೂ ಹೆಚ್ಚು ಎದ್ದುಕಾಣುವಂತೆ ಮಾಡುತ್ತಿತ್ತು. ಪ್ರಿಯಾ, ನೀನು ಇಲ್ಲಿಗೆ ಹೇಗೆ ಬಂದೆ? ಅಣ್ಣನಿಗೆ ವಿಷಯ ತಿಳಿದರೆ ನಮ್ಮಿಬ್ಬರ ಸಾಫ್ಟ್ವೇರ್ ಪೂರ್ತಿಯಾಗಿ ಡಿಲೀಟ್ ಆಗುತ್ತೆ ಅಂತ ಗೊತ್ತಿಲ್ವಾ? ಎಂದು ರವಿ ಗಾಬರಿಯಿಂದ ಕೇಳಿದನು. ಪ್ರಿಯಾ ಅವನ ಕಾಲರ್ ಹಿಡಿದು ತನ್ನ ಹತ್ತಿರಕ್ಕೆ ಎಳೆದುಕೊಂಡು, ರವಿಯವರೇ, ಮನೆಯಲ್ಲಿ ಆದ ಶಾರ್ಟ್ ಸರ್ಕ್ಯೂಟ್ನಿಂದ ನನ್ನ ಇಂಜಿನ್ ಇನ್ನೂ ಸರಿಯಾಗಿ ಕೂಲ್ ಆಗಿಲ್ಲ. ಇವತ್ತು ಈ ತೋಟದ ಮನೆಯ ಏಕಾಂತದಲ್ಲಿ ನಮ್ಮ ಕನೆಕ್ಷನ್ ಹೈ ವೋಲ್ಟೇಜ್ ಇರಲಿ. ಇಲ್ಲಿ ಯಾರೂ ಇಲ್ಲ. ಇವತ್ತು ನಿನ್ನ ಈ ತೀವ್ರ ಸರ್ವಿಸಿಂಗ್ ನನಗೆ ಬೇಕು, ಎಂದು ಮಾದಕವಾಗಿ ಕೆಣಕಿದಳು. ರವಿಗೆ ಅವಳ ಈ ಬೋಲ್ಡ್ ಅವತಾರ ಕಂಡು ನಿಯಂತ್ರಣ ತಪ್ಪಿತು. ಅವನು ಅವಳನ್ನು ಎತ್ತಿಕೊಂಡು ಅಲ್ಲಿಯೇ ಇದ್ದ ಮೆತ್ತನೆಯ ಹುಲ್ಲಿನ ಹಾಸಿನ ಮೇಲೆ ಮಲಗಿಸಿದನು. ಸರಿ ಪ್ರಿಯಾ, ಇವತ್ತು ಈ ತೋಟದ ಮನೆಯಲ್ಲಿ ನಿನ್ನ ಈ ಪ್ರತಿಯೊಂದು ಫೋಲ್ಡರ್ ಅನ್ನು ನಾನು ಪರ್ಫೆಕ್ಟ್ ಆಗಿ ಚೆಕ್ ಮಾಡ್ತೀನಿ. ನೆನ್ನೆ ಅರ್ಧಕ್ಕೆ ನಿಂತ ಆ ಸೀಕ್ರೆಟ್ ಅಪ್ಡೇಟ್ ಇವತ್ತು ಪೂರ್ತಿಯಾಗಿ ಫಿನಿಶ್ ಆಗಲೇಬೇಕು, ಎಂದು ಅವಳ ಮೈಮೇಲೆ ವಾಲಿ ಕುಳಿತನು. ಪ್ರಿಯಾ ಅವನ ಶರ್ಟ್ನ ಬಟನ್ಗಳನ್ನು ಬಿಚ್ಚುತ್ತಾ, ರವಿ, ನಿನ್ನ ಈ ಇಂಜಿನ್ ಪವರ್ ಇವತ್ತು ಎಷ್ಟು ತೋರಿಸ್ತೀಯೋ ಅಷ್ಟು ಜಾಸ್ತಿ ಡೇಟಾ ಅಪ್ಲೋಡ್ ಮಾಡೋಕೆ ನಾನು ರೆಡಿ ಇದ್ದೀನಿ. ಮಧ್ಯದಲ್ಲಿ ಯಾವುದೇ ಬಫರಿಂಗ್ ಇರಬಾರದು, ಸೀದಾ ಬೆಳಗ್ಗೆವರೆಗೂ ಈ ಪ್ರಾಜೆಕ್ಟ್ ರನ್ ಆಗ್ಲಿ, ಎಂದು ಅವನನ್ನು ಇನ್ನೂ ಹೆಚ್ಚು ಪ್ರಚೋದಿಸಿದಳು. ರವಿ ಅವಳ ತುಟಿಗಳನ್ನು ತನ್ನ ಪ್ರೀತಿಯಿಂದ ಬಂಧಿಸಿ, ಅವಳ ಪರ್ಪಲ್ ಟೀ ಶರ್ಟ್ ಒಳಗಿನ ರಹಸ್ಯಗಳನ್ನು ಅನ್ವೇಷಿಸಲು ಶುರು ಮಾಡಿದನು. ಮಧ್ಯಾಹ್ನದ ಆ ಬಿಸಿಲಿನಲ್ಲಿ ತೋಟದ ಮನೆಯ ತಂಗಾಳಿಯು ಇವರ ಪ್ರೇಮದಾಟಕ್ಕೆ ಸಾಕ್ಷಿಯಾಗಿತ್ತು. ಪ್ರಿಯಾಳ ಪ್ರತಿ ಸ್ಪರ್ಶವೂ ರವಿಯ ಇಂಜಿನ್ ಅನ್ನು ಇನ್ನೂ ಹೆಚ್ಚು ರೈಸ್ ಮಾಡುತ್ತಿತ್ತು. ರವಿಯವರೇ, ನಿಮ್ಮ ಈ ಸರ್ವಿಸಿಂಗ್ ಸ್ಟೈಲ್ ಸಖತ್ ಹಾರ್ಡ್ ಆಗಿದೆ, ಆದ್ರೆ ಔಟ್ಪುಟ್ ಮಾತ್ರ ಅಲ್ಟಿಮೇಟ್ ಆಗಿ ಬರ್ತಿದೆ, ಎಂದು ಪ್ರಿಯಾ ಕಿರುಚಿದಳು. ರವಿ ಅವಳನ್ನು ಬಿಗಿಯಾಗಿ ಅಪ್ಪಿಕೊಂಡು, ನಿನ್ನ ಈ ಮಷೀನ್ ಇವತ್ತು ಪೂರ್ತಿಯಾಗಿ ರಿಫ್ರೆಶ್ ಆಗೋವರೆಗೂ ನಾನು ಬಿಡಲ್ಲ, ಎಂದು ಪಣತೊಟ್ಟವನಂತೆ ತನ್ನ ಪ್ರೇಮದ ಪರಾಕ್ರಮ ತೋರಿಸುತ್ತಿದ್ದನು. ಈ ಗುಪ್ತ ಸಾಹಸ ಮುಂದಿನ ಭಾಗದಲ್ಲಿ ಇನ್ನು ಯಾವ ರೋಚಕ ತಿರುವು ಪಡೆಯುತ್ತದೆ ಎಂಬುದು ಕುತೂಹಲಕಾರಿಯಾಗಿದೆ.